ವೆಲ್ಕಮ್. ಇವತ್ತು ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 32, 109 ಅಂಡ್ 107 ಮೇಲೆ ಕೆಲವೊಂದು ಇಲುಸ್ಟ್ರೇಷನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸಿ ಫಸ್ಟ್ ಪ್ರಾಬ್ಲಮ್ ಈಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಆಸ್ ಪರ್ ದಿ ಸ್ಟ್ಯಾಂಡರ್ಡ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ರಿಫರೆನ್ಸ್ ಶೇರ್ ಅಂತ ಕೇಳಿದಾನೆ, ಅದರಲ್ಲೂ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಅನ್ನೋದು ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕಾಗತ್ತಾ ಈ ಸ್ಟ್ಯಾಂಡರ್ಡ್ ಪ್ರಕಾರ ಅಂತ ಕೇಳ್ತಾ ಇದ್ದಾರೆ. ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂದ್ರೆ ಇಟ್ ಇಸ್ ಎ ಶೇರ್ ಇನ್ ಎ ಶೇರ್ ಕ್ಯಾಪಿಟಲ್ ಆರ್ ಎ ಪಾರ್ಟ್ ಇನ್ ಎ ಶೇರ್ ಕ್ಯಾಪಿಟಲ್. ಬಟ್ ಪ್ರಿಫರೆನ್ಸ್ ಶೇರ್ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಥವಾ ನಮ್ಮ ಒಂದು ಕಂಪನಿಯ ಫೈನಾನ್ಷಿಯಲ್ ಲ್ಯಾಬಿಲಿಟಿ ಆಗಿರುತ್ತೆ, ಬಿಟ್ರೆ ಇಕ್ವಿಟಿ ಆಗಿರಲ್ಲ. ಸೊ ಇಲ್ಲಿ ಏನಾಗುತ್ತೆ, ನಾವು ಅದನ್ನ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಏನ್ ಮಾಡ್ಲಿಕ್ಕೆ ಬರಲ್ಲ, ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇಲ್ಲಿ ನೋಡಿ ಸೊಲ್ಯೂಷನ್ ಏನಿದೆ, ನೋ ದ ಮೂಮೆಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ದ ಎಂಟಿಟಿ ಹ್ಯಾಸ್ ಆಬ್ಲಿಗೇಷನ್ ಟು ಪೇ ಎಟ್ ಎ ಫ್ಯೂಚರ್ ಡೇಟ್. ಇಲ್ಲೇನಾಗಿರುತ್ತೆ, ಪ್ರಿಫರೆನ್ಸ್ ಶೇರ್ ಅನ್ನ ಏನು ತಗೊಂಡಿರ್ತಾರೆ ಅದನ್ನ ಅವರು ರೀಪೇ ಮಾಡಬೇಕಾಗುತ್ತೆ. ಪ್ರಿಫರೆನ್ಸ್ ಶೇರಿಗೆ ಅವ್ರು ಏನು ಅಮೌಂಟ್ ಅನ್ನ ತಗೊಂಡಿರ್ತಾರೆ ಒಂದು ಫ್ಯೂಚರ್ ಡೇಟ್ ಅಲ್ಲಿ ಅದನ್ನ ಅವ್ರು ಏನ್ ಮಾಡಬೇಕು, ರೀಪೇ ಮಾಡಬೇಕಾಗುತ್ತೆ. ಅಂಡ್ ಹಿಯರ್ ದೇರ್ ಇಸ್ ಎ ಆಬ್ಲಿಗೇಷನ್ ಟು ರಿಡೀಮ್. ಇಲ್ಲೂ ಕೂಡ ರಿಡೀಮೇಬಲ್ ಅಂತ ಹೇಳ್ಬಿಟ್ಟಿದ್ದಾರೆ, ಸೊ ರಿಡೀಮ್ ಮಾಡಲೇಬೇಕಾಗುತ್ತೆ. ಹ್ಯಾನ್ಸ್ ಇಟ್ ಈಸ್ ಎ ಫೈನಾನ್ಷಿಯಲ್ ಲ್ಯಾಬಿಲಿಟಿ ರಾದರ್ ದ್ಯಾನ್ ಇಕ್ವಿಟಿ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಹಾಗೇನೆ ಎ ಕಂಪನಿ ಇಶ್ಯೂಡ್ non-redeemable preference share with dividend payments linked to ordinary shares. That is, preference dividend is paid only the dividends is paid to equity shareholders. Evaluate whether such preference shares are an equity instrument or a financial liability to the issuer entity. ಇಲ್ಲೇನಾಗಿದೆ, ಸರಿಯಾಗಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಫರೆನ್ಸ್ ಶೇರ್ ಅನ್ನ ಕೊಟ್ಟಿದ್ದಾರೆ, ನಾನ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಕೊಡುವಂತ ಡಿವಿಡೆಂಡ್ ಯಾವ್ದಕ್ಕೆ ಲಿಂಕ್ ಇದೆ ಅಂದ್ರೆ ಇಕ್ವಿಟಿ ಶೇರ್ಗೆ ಲಿಂಕ್ ಇದೆಯಂತೆ. ಸೊ ಇವ್ರು ನಿಮಗೆ ಕೇಳ್ತಾ ಇರೋದೇನಂದ್ರೆ, ಈ ತರ ಲಿಂಕ್ ಆದಾಗ ಇದನ್ನ ನೀವು ಏನ್ ಮಾಡ್ತೀರಾ, ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಫೈನಾನ್ಷಿಯಲ್ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀರಾ? ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂದ್ರೆ ಇಲ್ಲೇನಾಗಿರುತ್ತೆ, ನಾನು ಹೇಳಿದ್ದೆ ಪಾರ್ಟ್ ಆಫ್ ಅ ಬಿಸ್ನೆಸ್ ಆರ್ ಶೇರ್ ಇನ್ ಎ ಬಿಸ್ನೆಸ್ ಅಂತ. ಸೊ ಇಲ್ಲಿ ಅದಕ್ಕೆ ಕೊಡುವಂತ ಡಿವಿಡೆಂಡ್ಗೆ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅನ್ನ ಲಿಂಕ್ ಮಾಡಿದ್ದಾನೆ. ಸೊ ಇಂಥ ಕೇಸ್ಗಳಲ್ಲಿ ಏನ್ ಮಾಡುತ್ತೆ, ಇಂಥ ಕೇಸ್ಗಳಲ್ಲಿ ನಾವು ಏನ್ ಮಾಡಬಹುದು, ಇದನ್ನ classified as a equity. They should be classified as a equity in their entity. Yake, see, the preference dividend payments are discretionary and not contractual because no dividends can be paid if no dividends are paid on the ordinary shares, which are like an equity instruments. ಇಲ್ಲಿ equity instruments ಗೆ ಡೈರೆಕ್ಟ್ ಆಗಿ ಸಂಬಂಧ ಇರೋದಕ್ಕೆ ಇದನ್ನ equity ಅಂತೇಳಿ ನೀವು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. Next, see, Mayors TS Limited has entered into a contract by which it has the options to sell the specified asset to NB Limited for rupees 100 lakh after 3 years, whereas the current market price is 150 lakh. The company always settles account by delivery. What type of option is this? Is it a financial instrument? Explain the reference to the relevant with Indian accounting standard ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ, ಇದನ್ನ ನಾವು ಡಿರೈವೇಟಿವ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ 100 ಲಕ್ಷ, ಓಕೆ, ಒಂದು ಸ್ಪೆಸಿಫೈಡ್ ಅಸೆಟ್ಗೆ 100 ಲಕ್ಷ ರೂಪಾಯಿ ಇದೆ, ಅಥವಾ ಸ್ಪೆಸಿಫೈಡ್ ಅಸೆಟ್ಗೆ 150 ಲಕ್ಷ ರೂಪಾಯಿ ಇದೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ. ಅದನ್ನ 3 ವರ್ಷ ಬಿಟ್ಟು 100 ಲಕ್ಷಕ್ಕೆ ಸೇಲ್ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಥವಾ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರು? TS ಲಿಮಿಟೆಡ್ ಅವರು NB ಲಿಮಿಟೆಡ್ ಜೊತೆಗೆ. ಅಂಡ್ ಇಲ್ಲಿ TS ಲಿಮಿಟೆಡ್ ಒಂದು ಪ್ರಾಕ್ಟೀಸ್ ಇದೆಯಂತೆ, ಏನಂದ್ರೆ ಇಲ್ಲಿ ಸೆಟಲ್ಮೆಂಟ್ ಮಾಡುವಂತದ್ದು ಡೆಲಿವರಿ ಕೊಟ್ಟು. ಡೆಲಿವರಿ ಅಂದ್ರೇನು, ಪ್ರಾಡಕ್ಟ್ ಅನ್ನ ಅಥವಾ ಏನು ಅಗ್ರಿಮೆಂಟ್ ಅಲ್ಲಿ ಏನೊಂದು ಐಟಮ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನ ಅಥವಾ ಅಸೆಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನ ಡೆಲಿವರಿ ಮಾಡೋದ್ರ ಮೂಲಕ. ಸೊ ಇಂಥದ್ದನ್ನ ನೀವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಇದನ್ನ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಫೈನಾನ್ಷಿಯಲ್ ಡೆರಿವೇಟಿವ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಿ, ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 32, a financial instrument is any contract that gives rise to a financial asset of one
entity and financial liability or equity instrument of another entity. ನಿಮಗೆ ಈ ಡೆಫಿನೇಷನ್ ಗೊತ್ತಿದೆ ಏನಂದ್ರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೇನು ಒಂದು ಕಂಪನಿಯ ಅಸೆಟ್ ಅನ್ನ ಅಂದ್ರೆ ಫೈನಾನ್ಷಿಯಲ್ ಅಸೆಟ್ಸ್ ಅನ್ನ ಅಥವಾ ಫೈನಾನ್ಷಿಯಲ್ ಲಯಬಿಲಿಟಿನ ಏನ್ ಮಾಡಬೇಕು ಏರುಪೇರು ಮಾಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಮಾಡಬೇಕು. ಸೊ ಅಂತದನ್ನ ಇಲ್ಲಿ ಏನ್ ಹೇಳ್ತಾರೆ ಫೈನಾನ್ಷಿಯಲ್ ಅಸೆಟ್ ಆರ್ ಫೈನಾನ್ಷಿಯಲ್ ಲಯಬಿಲಿಟಿ ಅಂತ ಹೇಳ್ತಾರೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿರೋ ಕೇಸಲ್ಲಿ ಏನಾಗಿದೆ NV ಮತ್ತೆ TS ಲಿಮಿಟೆಡ್ಗಳು ಒಂದು ಕಾಂಟ್ರಾಕ್ಟಿಗೆ ಬಂದು ಏನ್ ಮಾಡ್ತಾ ಇದ್ದಾರೆ ಅವರು ಒಂದು ಪ್ರಾಡಕ್ಟ್ ಅನ್ನ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಒಂದು ಅಸೆಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ಡಿರೈವೇಟಿವ್ ಕಾನ್ಸೆಪ್ಟ್ ಪ್ರಕಾರ ಫೈನಾನ್ಷಿಯಲ್ ಡಿರೈವೇಟಿವ್ ಕಾನ್ಸೆಪ್ಟ್ ಪ್ರಕಾರ ಅವ್ರೇನಾದ್ರು ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ಕೊಟ್ಟು ಟ್ರಾನ್ಸಾಕ್ಷನ್ ಅನ್ನು ಎಂಡ್ ಮಾಡ್ತೀವಿ ಅಂದಿದ್ರೆ ಅಲ್ಲಿ ನಾವು ಅದನ್ನ ಫೈನಾನ್ಷಿಯಲ್ ಡೆರಿವೇಟಿವ್ ತರ ತಗೋಬೇಕಾಗುತ್ತೆ. ಬಟ್ ಇಲ್ಲೇನಾಗ್ತಾ ಇದೆ ಸಿ ದ ಕಂಪನಿ ಸೆಟಲ್ಸ್ ಇಟ್ಸ್ ಅಕೌಂಟ್ ಬೈ ಡಿಲಿವರಿ ಅಂತ ಅವನೇ ಕೊಟ್ಟಿದ್ದಾನೆ, ಕ್ವಶನ್ ಅಲ್ಲೂ ಅದನ್ನ ಹೇಳಿದ್ದಾನೆ. ಅವ್ರ ಕ್ವಶನ್ ಅಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಡಸ್ ನಾಟ್ ಗಿವ್ ರೈಸ್ ಟು ದ ಫೈನಾನ್ಷಿಯಲ್ ಅಸೆಟ್ ಆರ್ ಫೈನಾನ್ಷಿಯಲ್ ಲಯಬಿಲಿಟಿ. ಇದರಿಂದ ಏನಾಗುತ್ತೆ ಯಾವುದೇ ಒಂದು ಫೈನಾನ್ಷಿಯಲ್ ಅಸೆಟ್ ರೈಸು ಆಗಲ್ಲ ಏನಾಗಲ್ಲ ಮತ್ತೆ ಯಾವುದೇ ಒಂದು ಫೈನಾನ್ಷಿಯಲ್ ಅಸೆಟ್ ಕೂಡ ರೈಸ್ ಆಗಲ್ಲ, ಲಯಬಿಲಿಟಿ ಮತ್ತೆ ಅಸೆಟ್ ಎರಡು ರೈಸ್ ಆಗಲ್ಲ. ಸೊ ಹೆನ್ಸ್ ದೇರ್ ಈಸ್ ನೋ ಆಪ್ಷನ್. ಇದನ್ನ ನಾವು ಆಪ್ಷನ್ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿರೈವೇಟಿವ್ಸ್ ಅಲ್ಲಿ ನಮಗೆ ಗೊತ್ತಿರೋ ತರ ತುಂಬಾ ರೀತಿ ಇದೆ, ಅದರಲ್ಲಿ ಮೇಜರ್ ಆಗಿ ಫ್ಯೂಚರ್ ಹಾಗೇನೆ ಆಪ್ಷನ್ ಅಂತೇಳಿ ಎರಡು ಟೈಪ್ ಬರುತ್ತೆ. ಆಪ್ಷನ್ಸ್ ಅಲ್ಲಿ ಮತ್ತೆ ಎರಡು ಟೈಪ್ ಇದೆ, ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಅಂತ. ಸೊ ಇಲ್ಲಿ ಯಾವುದೇ ರೀತಿಯಾದ ಕಾಲ್ ಆಪ್ಷನ್ ಅಲ್ಲ ಪುಟ್ ಆಪ್ಷನ್ ಅಲ್ಲ. ಸಿನ್ಸ್ ದ ಅಬೌವ್ ಟ್ರಾನ್ಸಾಕ್ಷನ್ ಡಸ್ ನಾಟ್ ರೈಸ್ ಫೈನಾನ್ಷಿಯಲ್ ಅಸೆಟ್, ಇಲ್ಲಿ ಏನಾಗ್ತಿದೆ ಫೈನಾನ್ಷಿಯಲ್ ಅಸೆಟ್ ಅನ್ನು ಅದು ಇನ್ಕ್ರೀಸ್ ಮಾಡಿಲ್ಲ, ಹಾಗೆ ಫೈನಾನ್ಷಿಯಲ್ ಲಯಬಿಲಿಟಿನೂ ಕೂಡ ಅದೇನು ಚೇಂಜಸ್ ಮಾಡ್ತಾ ಇಲ್ಲ, ಅಥವಾ ಅದು ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಕೂಡ ಅಲ್ಲ. ಸೊ ಇಟ್ ಈಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, it is not a financial instrument, it is just a financial contract, it is just a financial contract. Okay, next ಒಂದು ಲೆಕ್ಕ ಇದೆ. ಫೈನಾನ್ಷಿಯಲ್ ಲಯಬಿಲಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ, ವ್ಯಾಲ್ಯೂ ಆಫ್ ಇಕ್ವಿಟಿ ಅಂಡ್ ಫೈನಾನ್ಷಿಯಲ್ ಲಯಬಿಲಿಟಿನ. ಈಗ ಫಸ್ಟ್ ಆಫ್ ಆಲ್ ಕ್ವಶನ್ ಅನ್ನು ಒಂದ್ಸಲಿ ನೋಡ್ಕೊಳ್ಳೋಣ. ಎಕ್ಸ್ ಲಿಮಿಟೆಡ್ ಇಶ್ಯೂಸ್ 10,000 10% ಡಿಬೆಂಚರ್ at 100 for 5-year term. Debenture is mandatory convertible after 5 years. Market interest rate for similar debenture without conversion rate is 15%. Calculate value of equity and liability ಅಂತ ಕೇಳ್ತಾ ಇದ್ದಾರೆ. Calculate ಒಂದು ನಿಮಿಷ. ಓಕೆ, ಸಿ ಸಜೆಷನ್ ಅದರ ಸಜೆಸ್ಟೆಡ್ ಆನ್ಸರ್ ಅಂತ ಇದೆ ಇಲ್ಲಿ ಯಾವ ರೀತಿ ನೀವು ಇದನ್ನ ಸಾಲ್ವ್ ಮಾಡಬೇಕು ಅಂತ. ಫಸ್ಟ್ ಇಂಟ್ರೆಸ್ಟ್ ಪೇಮೆಂಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್. ಇಲ್ಲಿ ನೆನ್ಪಿಟ್ಕೊಳ್ಳಿ 10,000 ಇಶ್ಯೂಡ್ 10,000 ಇದು ನಂಬರ್. 10,000 10% ಡಿಬೆಂಚರ್. 10,000 ಇಂಟು 100 ಮಾಡಿದ್ರೆ ನಿಮಗೆ ಬರೋದೆಷ್ಟು ಬರುತ್ತೆ? 10 lakh ಇಂಟು 10%, ದಟ್ ಈಸ್ ನಥಿಂಗ್ ಬಟ್ rupees 1 lakh is a interest per annum. Next, present value of interest payment. Present value of interest payment ಇಲ್ಲಿ 5 ವರ್ಷ ಟರ್ಮಿಗೆ ಅವನು ಹೇಳಿರುವಂತದ್ದು. ಸೊ ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ತೀನಿ ಅಂದ್ರೆ PV ರೇಷಿಯೋ 15% ಅಲ್ಲಿ ಕಂಡಿಡಿದಾಗ, ಸೊ ಇಲ್ಲಿ ಎಷ್ಟಾಗತ್ತೆ 5 ಇಯರ್ಗೆ ಆನ್ಯುಟಿ PV ಆನ್ಯುಟಿನ ಯೂಸ್ ಮಾಡ್ತೀವಿ 3.352 ಇಂಟು 1 lakh, ದಟ್ ಈಸ್ ನಥಿಂಗ್ ಬಟ್ 3,35,000. 3 ವರ್ಷಕ್ಕೆ ನೀವು ಕೊಡುವಂತಹ ಇಂಟ್ರೆಸ್ಟ್ ಇಂಟ್ರೆಸ್ಟ್ PV ವ್ಯಾಲ್ಯೂ ಅಲ್ಲಿ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಎಷ್ಟಾಗುತ್ತೆ? 3,35,200. ನೆಕ್ಸ್ಟ್ ಇಕ್ವಿಟಿ ಕಾಂಪೋನೆಂಟ್ ಈಕ್ವಲ್ಸ್, ಇಕ್ವಿಟಿ ಕಾಂಪೋನೆಂಟ್ ಪ್ರೈಸ್ ಹೇಗೆ ಅಥವಾ ಏನ್ ಹೇಳ್ತೀವಿ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಟೋಟಲ್ ಪ್ರೊಸೀಡ್ಸ್ 10 ಲಕ್ಷ ಮೈನಸ್ PV ಆಫ್ ಇಂಟ್ರೆಸ್ಟ್ ಪೇಮೆಂಟ್. ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟಿದೆ? 3 lakh. It means 3,35,200. So the equity component cost or value is 6,64,800. 6,64,800. Next, journal entry. ಇದಕ್ಕೆ ನಾವು ಯಾವ ರೀತಿ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು? ಕ್ಯಾಶ್ ಅಕೌಂಟ್ ಡೆಟಾರ್. ಇಲ್ಲಿ ಕ್ಯಾಶ್ ಅಕೌಂಟ್ ಅಂದ್ರೆ ನಮಗೆ ಇಲ್ಲಿ ಬರ್ತಾ ಇರೋ ಡಿಬೆಂಚರ್, ಫಸ್ಟ್ ಡಿಬೆಂಚರ್ ಅನ್ನ ಇಶ್ಯೂ ಮಾಡ್ತೀವಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಕನ್ವರ್ಟಬಲ್ ಡಿಬೆಂಚರ್. 5 ವರ್ಷದ ನಂತರ ಮ್ಯಾಂಡೇಟರಿ ಆಗಿ ಅದೇನಾಗುತ್ತೆ? ಇಕ್ವಿಟಿ ಇನ್ಸ್ಟ್ರೂಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? 10,000 into 100, that is 10 lakh, to equity account. Equity ಎಷ್ಟು? 6,64,800.
ಅಂದ್ರೆ ಇಂಟ್ರೆಸ್ಟ್ ಕಳೆದು ಏನಿದೆ ಅದು, and to liability that is 3,35,200. so this is the journal entry for at the time of issue ಮಾಡಬೇಕಾದ್ರೆ ನಾವು ಈ ತರ ಒಂದು journal entry ನ ಬರೀತೀವಿ. ಓಕೆನಾ? ಈಗ ಕ್ಲೋಸಿಂಗ್ ವ್ಯಾಲ್ಯೂ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ liability ಆಫ್ ಈಚ್ ಇಯರ್ ಎಂಡ್ ಅದನ್ನ ನಾವು ಕಂಡುಹಿಡಿಯಬೇಕು. ಅವರಲ್ಲಿ ನಮ್ಗೆ ಕೇಳಿದ್ದಾರೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕೇಳಿದಾನೆ. ನಮ್ಗೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕೀಗ, ಈ ಲಯಬಿಲಿಟಿ ಎಷ್ಟಿದೆ ಪ್ರತಿ ವರ್ಷ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಫಸ್ಟ್ ಇಯರ್ ಇಂದ ನಾನು ನಿಮ್ಗೆ ತೋರಿಸ್ತೀನಿ, ಹಾಗೆ ನಾನು ಫಸ್ಟ್ ಇಯರ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಾಗೆ ಇಲ್ಲಿ ನೀವು ನೆಕ್ಸ್ಟ್ ಇಂದ ಕೂಡ ನೋಡ್ಕೋತಾ ಹೋಗ್ಬೋದು. ಫಸ್ಟ್ ಇಯರ್ ಇಂದು ಪರ್ಟಿಕ್ಯುಲರ್ಲಿ ನೀವು ಏನ್ ಬರ್ಕೋಬೇಕು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡಿವೆಂಚರ್ ಲಯಬಿಲಿಟಿ. ಡಿವೆಂಚರ್ ಲಯಬಿಲಿಟಿ ಎಷ್ಟಿದೆ, 3,35,200. ಓಕೆ, ಆಡ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಈ 3,35,200 ಇಂಟು 15% ಮಾಡಿದ್ರೆ ನಿಮಗೆ ಸಿಗೋದು 50,280. ಓಕೆ, ಸೊ ಟೋಟಲ್ ಲಯಬಿಲಿಟಿ ಈಗ 3,35,200 ಪ್ಲಸ್ 50,280 ನೀವು ಆಡ್ ಮಾಡಿದ್ರೆ ನಿಮಗೆ ಬರುವಂತದ್ದು 3,85,480 ಲೆಸ್ ಆನ್ಯುವಲ್ ಕ್ಯಾಶ್ ಔಟ್ಫ್ಲೋ. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಪೇಮೆಂಟ್ ಪರ್ ಆನಮ್ ಎಷ್ಟಿದೆ, 1 lakh rupees ಇದೆ. ಓಕೆ, 1 lakh. ಇಲ್ಲೇನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಯ್ತು, 3,85,480 ಮೈನಸ್ 1 lakh. ಸೊ ಇಲ್ಲೇನಾಗುತ್ತೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 2,85,480. ಇದನ್ನ ಇಲ್ಲೇನು ಬಂದಿದೆ, ಫಸ್ಟ್ ಇಯರಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ಬಂದಿದೆ ಅದು ನೆಕ್ಸ್ಟ್ ಇಯರಿನ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೇನೆ ನೀವೇನ್ ಮಾಡ್ತೀರಾ, ಅದ್ರ ಮೇಲೆ 15% ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಅವೆರಡನ್ನು ಕೂಡಿಸ್ತೀರಾ, ನಿಮ್ಗೆ ಅವಾಗ ಟೋಟಲ್ ಲಯಬಿಲಿಟಿ 3,28,302 ಬರುತ್ತೆ. ಅದರಿಂದ ಮತ್ತೆ ಲೆಸ್ ಆನ್ಯುವಲ್ ಕ್ಯಾಶ್ ಫ್ಲೋ ಅಥವಾ ಆನ್ಯುವಲ್ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟಿದೆ, 1 lakh ಇದೆ, ಅದನ್ನ ಬರೀತೀರಾ, ಅದನ್ನ ಲೆಸ್ ಮಾಡ್ತೀರಾ, ನಿಮಗೆ ಬರೋದು 2,28,302 ಬರುತ್ತೆ. ಹಾಗೆ ಅದನ್ನ ಥರ್ಡ್ ಇಯರಿಗೆ. ಓಕೆ, ಫೋರ್ತ್ ಇಯರಿಗೂ ಕೂಡ ಅದೇ ರೀತಿ ನೀವು ಥರ್ಡ್ ಇಯರಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ತಗೋತೀರಾ. ಲಾಸ್ಟಿಗೆ ಫೈನಲ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಟೋಟಲ್ ಲಯಬಿಲಿಟಿ ಮತ್ತೆ ಕ್ಯಾಶ್ ಫ್ಲೋ ಎರಡು ಕೂಡ ಒಂದೇ ಬರುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು ನಿಲ್. ಓಕೆ, ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂಡ್ ಲಯಬಿಲಿಟಿ ಫಾರ್ ಈಚ್ ಇಯರ್. ಓಕೆ, ಅಂಡ್ ಜರ್ನಲ್ ಎಂಟ್ರಿ ಮಾಡೋದಿದ್ರೆ, ಓಕೆ, ಜರ್ನಲ್ ಎಂಟ್ರೀಸ್ ಅನ್ನ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರೋದಕ್ಕೆ ಜರ್ನಲ್ ಎಂಟ್ರಿ ಮಾಡೋದು ಹೇಗೆ ನೋಡಿ. ಫಸ್ಟ್ ಜರ್ನಲ್ ಎಂಟ್ರಿ ಫಸ್ಟ್ ಜರ್ನಲ್ ಎಂಟ್ರಿ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಫಸ್ಟ್ ಇಯರ್ ಇಂದ ಏನಿದೆ, ಇಲ್ಲಿ ಫಸ್ಟ್ ಇಯರ್ ಇಂದ ತಗೊಂಡಿದ್ದಾರೆ, ಹಾಗೆ ಸೆಕೆಂಡ್ ಇಯರ್ ಇಂದ ಸೆಕೆಂಡ್ ಇಯರ್, ಥರ್ಡ್ ಇಯರಿಗೆ ಥರ್ಡ್ ಇಯರ್, ಫೋರ್ತ್ ಇಯರಿಗೆ ಫೋರ್ತ್ ಇಯರ್, ಫಿಫ್ತ್ ಇಯರಿಗೆ ಫಿಫ್ತ್ ಇಯರ್. ನೀವು ಇಲ್ಲಿ ಏನು ಕಂಡಿಡ್ತಿದಾರಲ್ಲ 15% ಅದು. ಸೊ 3 lakh ಮೇಲೆ ಕಂಡಿಡ್ತಿದ್ದೀರಾ, 3,35,200 ಮೇಲೆ ಫಸ್ಟ್ ಇಯರಿಗೆ ಕಂಡಿಡ್ತೀರಾ, ದಟ್ ಈಸ್ 50,280. ಓಕೆ, 50,280 ಟು ಡಿವೆಂಚರ್ ಲಯಬಿಲಿಟಿ, ದಟ್ ಈಸ್ 50,280. ನೆಕ್ಸ್ಟ್ ಡಿವೆಂಚರ್ ಲಯಬಿಲಿಟಿ. ಡಿವೆಂಚರ್ ಲಯಬಿಲಿಟಿ ಅಂದ್ರೆ ಇಂಟ್ರೆಸ್ಟ್ ಏನ್ ಪೇ ಮಾಡಬೇಕು ನೀವು, ಅದು 1 lakh ಬೈ ಕ್ಯಾಶ್ ಆರ್ ಬ್ಯಾಂಕ್, ದಟ್ ಈಸ್ 1 lakh. ಸೊ ಪ್ರತಿ ಇಯರಿಗೆ ಕೂಡ ನಿಮಗೆ ಇದೇ ರೀತಿ ಜರ್ನಲ್ ಎಂಟ್ರೀಸ್ಗಳು ಇರುತ್ತೆ. ಓಕೆ, ನೆಕ್ಸ್ಟ್ ಫಿಫ್ತ್ ಇಲುಸ್ಟ್ರೇಷನ್. ಹಿಯರ್ ಶೇಖರ್ ಲಿಮಿಟೆಡ್ issued 8% 10,000 perpetual debentures of rupees 100 each. The market rate of interest is 8%. How these debentures are accounted for? What would be your answer if the market rate interest is 10%? ಗೊತ್ತಾಗತ್ತಾ ನಿಮ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ, ಶೇಖರ್ ಅನ್ನೋನು 8% 10,000 ಪರ್ಪೆಚುವಲ್ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡಿದ್ದಾನೆ, ಒಂದಕ್ಕೆ 100 ರೂಪಾಯಿ ತರ. ಮಾರ್ಕೆಟ್ ಅಲ್ಲಿ 8% ಇಂಟ್ರೆಸ್ಟ್ ರೇಟ್ ಇದೆಯಂತೆ. ಅರ್ಥ ಆಗ್ತಿದೆಯಾ? ಮಾರ್ಕೆಟ್ ಅಲ್ಲಿ 8% ಇಂಟ್ರೆಸ್ಟ್ ರೇಟ್ ಇದೆ. ನಿಮಗವ್ರು ಕೇಳ್ತಾ ಇರೋದು, ಅಕಸ್ಮಾತ್ ಮಾರ್ಕೆಟ್ ರೇಟ್ 10% ಇದ್ರೆ ನೀವು ಯಾವ ರೀತಿಯಲ್ಲಿ ಟ್ರಾನ್ಸಾಕ್ಷನ್ಸ್ ಅಥವಾ ಡೀಲಿಂಗ್ ಅನ್ನ ಮಾಡ್ತೀರಾ, ನೀವು ಇಲ್ಲಿ ಕಂಡುಹಿಡಿರಿ, ಫೇರ್ ವ್ಯಾಲ್ಯೂನ ಕಂಡುಹಿಡಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆರ್ ಎ ಲಯಬಿಲಿಟಿ ಶುಡ್ ಬಿ ಇನಿಷಿಯಲಿ ರೆಕಗ್ನೈಸ್ಡ್ at ಫೇರ್ ವ್ಯಾಲ್ಯೂ. ಫೇರ್ ವ್ಯಾಲ್ಯೂಲೆ ನಾವು ಏನ್ ಮಾಡಬೇಕು, ರೆಕಗ್ನೈಸ್ ಮಾಡಬೇಕು. In the given case, the rate of interest of debenture is equal to the market rate. As the debentures are issued at fair value, at the entire amount debenture should be accounted for financial liability. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ರೇಟು ಮತ್ತೆ ನಮ್ಮ
ಪರ್ಪೆಚುವಲ್ ಡಿಬೆಂಚರಿನ ಇಂಟ್ರೆಸ್ಟ್ ರೇಟ್ ಕೂಡ ಎರಡು ಒಂದೇ ಇರೋದ್ರಿಂದ ಅದನ್ನೇ ನಾವು ಇಲ್ಲಿ ಫೇರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಇಫ್ ದ ಮಾರ್ಕೆಟ್ ರೇಟ್ ಇಂಟ್ರೆಸ್ಟ್ is 10% and where entity's obligation is 8%, it should compute the fair value of debenture using the 10% market rate. ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ 10% ಇದ್ದು ನಮ್ಮ ಹತ್ರ 8% ಇದ್ರೆ, ಅಂದ್ರೆ ನಮ್ಮ ಒಂದು ಇಂಟ್ರೆಸ್ಟ್ ರೇಟ್ 8% ಇದ್ರೆ ನಾವು ಮಾರ್ಕೆಟ್ ರೇಟ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಯಾವತ್ತು ಫೇರ್ ವ್ಯಾಲ್ಯೂ ಅಂದ್ರೆ ನಾರ್ಮಲಿ ಮಾರ್ಕೆಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಮಾರ್ಕೆಟ್ ಅಲ್ಲಿ ಯಾವ ರೇಟ್ ಇದೆ ಅದನ್ನ. ಸೊ ಆತರ ಇಲ್ಲಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪರ್ಪೆಚುವಲ್ ಕ್ಯಾಶ್ ಫ್ಲೋಸ್ ಓಕೆ ಈಕ್ವಲ್ಸ್ ಇಯರ್ಲಿ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನೋಡಿ, ಇಯರ್ಲಿ ಕ್ಯಾಶ್ ಫ್ಲೋ ಎಷ್ಟಿದೆ ಕಂಡುಹಿಡಿಬೇಕು. ಫಸ್ಟ್ ಇಯರ್ಲಿ ಕ್ಯಾಶ್ ಫ್ಲೋಸ್, ಇಂಟ್ರೆಸ್ಟ್ ಪರ್ ಆನಮ್ ಅಂದ್ರೂ ಕೂಡ ಅದೇ, ಇಯರ್ಲಿ ಕ್ಯಾಶ್ ಫ್ಲೋ ಮತ್ತೆ ಇಂಟ್ರೆಸ್ಟ್ ಪರ್ ಆನಮ್ ಅಂದ್ರೂ ಕೂಡ ಅದೇ. ಇಲ್ಲಿ ಒಂದು ಇಶ್ಯೂ ಮಾಡಿರೋದು ಎಷ್ಟು, 10,000 into 100 ಮಾಡಿದ್ರೆ 10 lakh rupees ಬರುತ್ತೆ. ದ ಟೋಟಲ್ ಅಮೌಂಟ್ ಈಸ್ 10 lakh. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಅಮೌಂಟ್ ಆಫ್ ಡಿಬೆಂಚರ್, ಟೋಟಲ್ ಅಮೌಂಟ್ ಓಕೆ, ಅಥವಾ ವ್ಯಾಲ್ಯೂ ಆಫ್ ಡಿಬೆಂಚರ್ ಓಕೆ, ಇಂಟು 8%. ಇಲ್ಲ ಅವ್ನು ಹೇಳಿರುವಂತಹ ಅಗ್ರಿ ಮಾಡ್ಕೊಂಡಿರುವಂತಹ ಇಂಟ್ರೆಸ್ಟ್ ರೇಟ್ ದಟ್ ಈಸ್ 8%. ಸೊ ಪ್ರತಿ ವರ್ಷ ಅವನು ಕಟ್ಟುವಂಥದ್ದು ಅಥವಾ ಅವನಿಗೆ ಇರುವಂತಹ ಶೇಖರ್ ಲಿಮಿಟೆಡ್ಗೆ ಬರುವಂತಹ ಏನು ಇಂಟ್ರೆಸ್ಟ್ ಎಷ್ಟು ಬರೋದು ಅಂದ್ರೆ ಅವ್ನು ಏನು ಪೇ ಮಾಡಬೇಕು ಅದು ಓಕೆ 80,000. ಸೊ ಪಿ ವಿ ಆಫ್ ಪರ್ಪೆಚುವಲ್ ಕ್ಯಾಶ್ ಫ್ಲೋಸ್, ಪಿ ವಿ ನ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಓಕೆ, 8,000 ಡಿವೈಡೆಡ್ ಬೈ 10% ದಟ್ ಈಸ್ 8 lakh. ಓಕೆ, 8 lakh ಆಗುತ್ತೆ. So as per the value of liability is 8 lakh, the company should recognize the liability at 8 lakh and the remaining amount of 2 lakh of receipt should be accounted as equity. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗ್ತಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ 10% ಇದೆ, ನಮ್ಮ ಹತ್ರ ಏನಾಗಿದೆ 8% ಇದೆ. ನಾವು 8% ಇಶ್ಯೂ ಮಾಡಿದ್ದೀವಿ ಇಂಟ್ರೆಸ್ಟ್ ಅನ್ನ, ಅಥವಾ 8% ಇಂಟ್ರೆಸ್ಟ್ ಅನ್ನ ಫಿಕ್ಸ್ ಮಾಡಿ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ, ಬರೀ 8 ಲಕ್ಷ ರೂಪಾಯಿ ಮಾತ್ರ ಇಂಟ್ರೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನು ಉಳಿದಿರುವಂತಹ 2 ಲಕ್ಷನ ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ 2 ಲಕ್ಷನ ಏನಂತ ಕನ್ಸಿಡರ್ ಮಾಡ್ತೀವಿ, ಇಕ್ವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ಯುವರ್ 5th ಪ್ರಾಬ್ಲಮ್.